ಇನ್ನು ರೈತರ ಸಿಟ್ಟು ಜಾಸ್ತಿ ಆಗ್ತಾ ಇದ್ದಂತೆ ಸರ್ಕಾರ ಕೂಡ ಸಂಧಾನಕ್ಕೆ ಮುಂದಾಗಿದೆ. ಸರ್ಕಾರದ ಹಿರಿಯ ಸಚಿವರಾಗಿರುವಂಥ ಎಚ್.ಕೆ. ಪಾಟೀಲ್ ಅವರೀಗ ರೈತರ ಜೊತೆಗೆ ಮಾತುಕತೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ರೈತರನ್ನ ಮನವೊಲಿಸೋದಕ್ಕೆ ಎಚ್.ಕೆ. ಪಾಟೀಲ್ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸರ್ಕಾರದಿಂದ ಸಂಧಾನ ಸಭೆ ತುಂಬಾ ಜೋರಾಗ್ತಾ ಇದೆ. ರೈತರ ಜೊತೆಗೆ ಸಪರೇಟ್ ಆಗಿ ಸಭೆ ಮಾಡ್ತೀವಿ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಕಾರ್ಖಾನೆಗಳು ರೈತರ ಜೊತೆಗೆ ಸಭೆ ಬಳಿಕ ಒಂದು ಅಂತಿಮವಾದಂಥ ತೀರ್ಮಾನವನ್ನು ಮಾಡ್ತೀವಿ ಅಂತ ಎಚ್.ಕೆ. ಪಾಟೀಲ್ ಹೇಳ್ತಾ ಇದ್ದಾರೆ. ನಾಳೆ ಸಂಜೆ ಸಭೆಗೆ ಬರುವಂತೆ ರೈತರಿಗೆ ಆಹ್ವಾನವನ್ನು ನೀಡಲಾಗಿದೆ. ರೈತರಿಗೆ ಅನುಕೂಲವಾಗುವಂತೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಎಚ್.ಕೆ. ಪಾಟೀಲ್ ಇದೇ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ. 7ನೇ ತಾರೀಕು ಮುಂಜಾನೆ ಕಾರ್ಖಾನೆಯವ್ರದ್ದು ಮೀಟಿಂಗ್, ಅದ್ರ ಜೊತೆಗೇನೆ ಮತ್ತೆ ಏನು ಅಧಿಕಾರಿಗಳ ಮೀಟಿಂಗ್ ಆಗ್ಬೇಕು. ನಿಮ್ಮ ಜಿಲ್ಲಾಧಿಕಾರಿಗಳ ವರದಿ ಏನು, ನಿಮ್ಮ SP ವರದಿ ಏನು, ಅವೆಲ್ಲನೂ ಪಡೆದುಕೊಂಡು 7ನೇ ತಾರೀಕು 2 ಗಂಟೆಯೊಳಗ ನಿಮಗೆ ಸರ್ಕಾರದ ನಿರ್ಣಯ, ಆದಷ್ಟು ರೈತ ಪರವಾಗಿರ್ತಕ್ಕಂಥ ನಿರ್ಣಯ ಮಾಡೋದಕ್ಕೆ ನಾವು ನಿರ್ಣಯ 7ನೇ ತಾರೀಕು. ನೇರವಾದಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದಾರೆ. ರೈತರ ಪ್ರತಿಭಟನಾ ಸ್ಥಳದಿಂದಲೇ ಬರ್ತಾ ಇರುವಂಥ ದೃಶ್ಯಾವಳಿಗಳು. ಈಗಾಗಲೇ ಎಚ್.ಕೆ. ಪಾಟೀಲ್ರು ಕೂಡ ಸಭೆಗೆ ಬಂದಿದ್ದಾರೆ. ಸಭೆಯಲ್ಲಿ ಕೆಲವೊಂದಿಷ್ಟು ಮಹತ್ವದ ಘೋಷಣೆ ಮಾಡಲಾಗಿದೆ. ಇದರ ಜೊತೆಗೆ ಈಗ ರೈತ ಮುಖಂಡರು ಕೂಡ ಮಾತನಾಡ್ತಿದ್ದಾರೆ. ಪಾಟೀಲ್ರ ಮಾತಿಗೆ ರೈತ ಮುಖಂಡರು ಏನು ಹೇಳ್ತಾರೆ ನೋಡೋಣ ಬನ್ನಿ. ರೈಟ್, ಇದು ರೈತ ಮುಖಂಡರಿಂದ ಅಥವಾ ಒಂದು ಸ್ಥಳದಿಂದ ಬರ್ತಾ ಇರುವಂಥ ದೃಶ್ಯ. ಇನ್ನಷ್ಟು ಅಪ್ಡೇಟ್ಸನ್ನು ಕೊಡ್ತೀವಿ. ಕೆಲವೊಂದಿಷ್ಟು ತಾಂತ್ರಿಕ ಕಾರಣಗಳಿಂದಾಗಿ ಲೈವ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗ ಎಚ್.ಕೆ. ಪಾಟೀಲ್ರು ಮಾತಾಡ್ತಿದ್ದಾರೆ. ಅವ್ರು ಹೇಳ್ತಾ ಇರುವಂಥ ವಿಚಾರ ಅಂದರೆ ಈಗಾಗಲೇ ಸರ್ಕಾರ ರೈತರ ಪರವಾಗಿದೆ. ರೈತರ ಸಿಟ್ಟೇನಿದೆ ಅದೆಲ್ಲವನ್ನೂ ಕೂಡ ನಮ್ಗೆ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಇದೆ. ಹೀಗಾಗಿ ಎಲ್ಲವನ್ನೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಂಧಾನ ವಿಫಲವಾಗಿದೆ. CM ಅವರ ಬಳಿ ನಿಯೋಗಕ್ಕೆ ಬನ್ನಿ ಅಂತ HKP ಹೇಳ್ತಾ ಇದ್ದಾರೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವಂಥ ರೈತರು ನಾವು ಯಾವುದೇ ಕಾರಣಕ್ಕೂ ನಿಯೋಗ ತೆಗೆದುಕೊಂಡು ಬರಲ್ಲ, ರೈತರು CM ಬಳಿ ಬರಲ್ಲ ಅಂದಿದ್ದಕ್ಕೆ ವಾಪಸ್ ತಳೆದಂಥ ಎಚ್.ಕೆ. ಪಾಟೀಲ್. ರೈತರು ಮತ್ತು ಎಚ್.ಕೆ. ಪಾಟೀಲ್ ನಡುವಿನ ಸಂಧಾನ ವಿಫಲವಾಗಿದೆ, ನಾವು ಮುಖ್ಯಮಂತ್ರಿಗಳ ಬಳಿ ನಿಯೋಗದ ಜೊತೆಗೆ ಬರಲ್ಲ ಅಂತ ರೈತರು ಎಚ್.ಕೆ. ಪಾಟೀಲ್ರಿಗೆ ಹೇಳಿದ್ದಾರೆ. ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಬರಲ್ಲ, ಡೆಲಿಗೇಷನ್ ತೆಗೆದುಕೊಂಡು ಬರೋದಕ್ಕಾಗಲ್ಲ, ನಮ್ಮ ಸಮಸ್ಯೆ ಏನಿದೆ ಆ ಸಮಸ್ಯೆನ ಬಗೆಹರಿಸಿ ಅಂತ ಪಾಟೀಲ್ರಿಗೆ ಹೇಳಿದ್ದಾರೆ. ಇದಕ್ಕೆ ಉತ್ತರವಾಗಿ ಪಾಟೀಲ್ರು ನೀವೆಲ್ಲರೂ ಕೂಡ ಒಟ್ಟಾಗಿ ನಿಯೋಗ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಇಲ್ಲ ಅಂತ ಹೇಳಿದ ಪರಿಣಾಮ ಈಗ ಸ್ಥಳದಿಂದ ಸಚಿವರು ನಿರ್ಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸಾಯಂಕಾಲ ತನಕ ಸಮಯ ತಗೋರಿ, ಯಾರು ರೈತರ ಕಬ್ಬ ಕಡದಿಲ್ಲ, ರೈತರ ಸಂಪೂರ್ಣ ಸಹಕಾರ ಐತಿ. ಇಡೀ ಬೆಳಗಾವಿ ಜಿಲ್ಲಾನ ಇವತ್ತು ಬಂದ್ ಐತಿ. ಅಧ್ಯಕ್ಷರ, ನಾಳೆ ಸಾಯಂಕಾಲ ತನಕ ಸಚಿವರಿಗೆ ನಾವು ಸಮಯ ಕೊಡೋಣ ವಿನಂತಿ ಪೂರ್ವಕವಾಗಿ. ನಮ್ಮವರದವರು ಅದರೊಳಗ ಪೂರ್ಣ ಜ್ಞಾನ ಇದ್ದಂತ ಸರಳ ವ್ಯಕ್ತಿತ್ವ ಸಚಿವರ ಗೌರವ ಕೊಡೋನು. DC ಅವ್ರು ನಮಗ್ ಕೊಟ್ಟಂತ ಗೌರವ ನಾವು ಅವ್ರ ಮ್ಯಾಗ ಗೌರವ ಐತಿ. ಸರ್ ನೀವೇನ್ ಮಾಡ್ರಿ, ನೀವು ಬರ್ಲಿಕ್ಕಂದ್ರೆ ನಡೀತದ, ಮೀಟಿಂಗ್ ಮಾಡ್ರಿ, ಚರ್ಚೆ ಮಾಡ್ರಿ, ಎಲ್ಲಾ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು SP ಅವ್ರು ಬಂದ್ ಹೇಳು ನಾವು ಹೋರಾಟ ತಕ್ಕೋತು. ನಮ್ಮದು ಹೋರಾಟ ನಿರಂತರ ಇರುತ್ತದ. ನೋಡ್ರಿ, ನಾವು ವಿನಂತಿ ಮಾಡ್ಕೊಳ್ತೀವಿ, ನೀವು ಸಾಯಂಕಾಲ ತನಕ ಸಮಯ ತಗೋರಿ. ಯಾರು ರೈತರ ಕಬ್ಬ ಕಡದಿಲ್ಲ, ರೈತರ ಸಂಪೂರ್ಣ ಸಹಕಾರ ಐತಿ. ಇಡೀ ಬೆಳಗಾವಿ ಜಿಲ್ಲಾನ ಇವತ್ತು ಬಂದ್ ಐತಿ. ಅಧ್ಯಕ್ಷರ, ನಾಳೆ ಇದು ರೈತರು ಹೇಳ್ತಾ ಇರುವಂತಹ ಮಾತು. ನೀವೆಲ್ಲರೂ ಕೂಡ ಮೀಟಿಂಗ್ ಮಾಡಿ, ಸರ್ಕಾರದ ಎಲ್ಲ ಸಚಿವರು ಸರ್ಕಾರವೇ ಸಭೆಯನ್ನು ಮಾಡಿ ಒಂದು ಅಂತಿಮವಾದಂಥ ತೀರ್ಮಾನ ತೆಗೆದುಕೊಳ್ಳಿ. ನಾಳೆ ಸಂಜೆ 6 ಗಂಟೆ ತನಕ ನಾವು ನಿಮಗೆ ಒಂದು ಅವಕಾಶವನ್ನು ಕೊಡ್ತೀವಿ. ಈಗ ನಿಯೋಗಕ್ಕೆಂತೂ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ರೈತರು ಹೇಳ್ತಾ ಇದ್ದಾರೆ. ಈಗ ಸರ್ಕಾರ ಹೇಳ್ತಾ ಇರುವಂಥದ್ದು, ಎಚ್.ಕೆ. ಪಾಟೀಲ್ ಹೇಳ್ತಾ ಇರುವಂಥದ್ದು, ನೀವು ಇಲ್ಲಿ ಧರಣಿ ಮಾಡೋ ಬದಲು ಒಂದು ನಿಯೋಗದ ಜೊತೆಗೆ ಅಥವಾ ಮುಖ್ಯಮಂತ್ರಿ ನಿವಾಸಕ್ಕೋ, ಮುಖ್ಯಮಂತ್ರಿಗಳ ಕಚೇರಿಗೋ ಅಥವಾ ಮುಖ್ಯಮಂತ್ರಿ ಬಳಿಗೆ ಬಂದು ಮಾತಾಡೋಣ, ಸಂಪೂರ್ಣವಾಗಿ ವಿವರವಾಗಿ ಚರ್ಚೆ ಮಾಡೋಣ, ಪರಿಹಾರ ಕಂಡುಹಿಡ್ಕೊಳ್ಳೋಣ ಅಂತ. ಆದರೆ ರೈತರು ಈಗ ನಿಯೋಗ ತೆಗೆದುಕೊಂಡು ಬಂದು ಇದನ್ನು ಮೊಟಕುಗೊಳಿಸೋದಕ್ಕೆ ಅಥವಾ ಪ್ರತಿಭಟನೆಯನ್ನು ಅಲ್ಲೇ ಕೈ ಬಿಡೋದಕ್ಕೆ ಸಾಧ್ಯವಲ್ಲ. ಈಗ ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಹೋರಾಟವನ್ನು ಹಿಂದೆ ತೆಗೆದುಕೊಳ್ಳೋದಿಲ್ಲ, ಈ ಹೋರಾಟದಿಂದ ವಿಮುಖರಾಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ನಾವು ನಿಯೋಗದ ಜೊತೆಗೆ ಮುಖ್ಯಮಂತ್ರಿಗಳ ಬರಿಗೂ ಕೂಡ ಬರಲ್ಲ. ಈಗಾಗಲೇ ನಮ್ಮ ಬೇಡಿಕೆ ಏನಿದೆ, ನಮ್ಮ ಸಮಸ್ಯೆ ಏನಿದೆ ಅದೆಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇವೆ. ನಿಮ್ಮ ಜೊತೆಗೆ DC ಇದ್ದಾರೆ, SP ಇದ್ದಾರೆ, ನಿಮ್ಮೆಲ್ಲರ ಮೇಲೂ ಕೂಡ ಗೌರವ ಇದೆ, ಸರ್ಕಾರದ ಮೇಲೂ ಕೂಡ ಹಿರಿಯ ಸಚಿವರ ಮೇಲೂ ಕೂಡ ಗೌರವ ಇದೆ. ಹಾಗಂತ ನಮ್ಮ ನಿಲುವಿನಲ್ಲಿ ಯಾವುದೇ ರೀತಿಯಂಥ ಬದಲಾವಣೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾಳೆ ಸಂಜೆ 6 ಗಂಟೆ ತನಕ ಅವಕಾಶ ಕೊಟ್ಟಿದ್ದೀವಿ ನಿಮಗೆ. ನಾಳೆ ಸಂಜೆ 6 ಗಂಟೆ ತನಕ ನೀವು ನಿರ್ಧಾರ ಮಾಡಿ, ಆಮೇಲೆ ನಾವು ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀವಿ. ನಿಮ್ಮ ನಿರ್ಧಾರವನ್ನು DC-ಗಳ ಮೂಲಕ ಅಥವಾ SP-ಗಳ ಮೂಲಕ ನಮ್ಮ ಗಮನಕ್ಕೆ ತಂದರೆ, ಅದು ನಮಗೆ ಮನವರಿಕೆ ಆದರೆ, ನಮಗೆ ತೃಪ್ತಿ ತಂದರೆ ಖಂಡಿತವಾಗ್ಲೂ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸೋದಕ್ಕೆ ಸಿದ್ಧ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇಲ್ಲವಾದಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಒಂದು ಮಾತುಕತೆಗೂ ಕೂಡ ಮೊದಲು ಎಚ್.ಕೆ. ಪಾಟೀಲ್ರೇ ಪ್ರತಿಭಟನಾ ಸ್ಥಳಕ್ಕೆ ತೆರಳಿ ಅಲ್ಲಿ ಸಂಪೂರ್ಣವಾಗಿ ರೈತರ ಜೊತೆಗೆ ಮಾತುಕತೆಯನ್ನು ಮಾಡಿದ್ರು. ಅವರ ಬೇಡಿಕೆಗಳನ್ನು ಗಮನಿಸ್ತಾ ಇದೆ. ಅಂದರೆ ಎಚ್.ಕೆ. ಪಾಟೀಲ್ ಹೇಳ್ತಾ ಇರುವಂಥ ವಿಚಾರ ಅಂದರೆ, ಈಗಾಗಲೇ ಸರ್ಕಾರ ನಿಮ್ಮ ಜೊತೆಗೆ ಇದೆ, ರೈತರನ್ನು ಮತ್ತು ಕಾರ್ಖಾನೆ ಮಾಲೀಕರನ್ನು ಅಂದರೆ ಶುಗರ್ ಫ್ಯಾಕ್ಟ್ರಿ ಮಾಲೀಕರನ್ನು ಒಟ್ಟಾಗಿ ನಾವೆಲ್ಲವನ್ನೂ ಕೂಡ ಮಾತಾಡಿ ಆಮೇಲೆ ನಿರ್ಧಾರ ಮಾಡ್ತೀವಿ ಅಂತ